ಬೆಳಗಾವಿ ಅಂದ್ರೆ ಬೆಳಗಿರ್ತೈತಿ, ಬೆಳಗಿಲ್ದಾರು ನಾವು ಬೆಳಗಾಗಿ ಬರೋಣ ಅಂತೇಳಿ ಬೆಳಗಾವಿ ಹೊಂಟಿದ್ದೇವೆ ಬೆಳಿಗ್ಗೆನ. ಪುಣ್ಯವಂತರಿಗೆಲ್ಲ ಪರಮ ಪಾಪಿಯಿಂದ ನಮಸ್ಕಾರಗಳು. ನಾನು ನಿಮ್ಮ ಬೀರು ಪೂಜಾರಿ, ಯಾರು ಪೂಜಾರಿ ಅಂತ ಕೇಳಬೇಡ್ರಿ. ಕಾಮ್ ಲೆಟ್ಸ್ ಗೋ ಬೆಳಗಾವಿ. ಅರ್ಧ ಕಿಲೋಮೀಟರ್ ಅಬ್ಸರ್ವ್ ಮಾಡೋದನ್ನು ಒಂದು ಹುಡುಗಿ ನನ್ನ ನೋಡ್ತಾಳು, ಮುಂದೆ ಬರ್ತಾಳು, ಹಿಂದೆ ಹೋಗ್ತಾಳು, ಮುಂದೆ ಬರ್ತಾಳು, ಹಿಂದೆ ಹೋಗ್ತಾಳು, ನನ್ನ ನೋಡತಾಳು, ನನ್ನಂತಾರೆ ಎಷ್ಟು ಮಂದಿ ಬರ್ತಾರೆ ಎಲ್ಲರೂ ನೋಡತಾಳು ಅಂತ ಒಂದು ಗೊತ್ತಾಗೋದು. ನಾಚಿ ನೀರಾಗಿ ನಾನು ಹಳ್ಳಾಗಿ ಹರಿಯತನು. ನನ್ನ ನಾಚಿಗೆ ಜರಿ ಅಟ್ಟೈತಿ, ಜರಿದ್ದು ಹರಿಯಾಗಿ ಹರಿದ್ದು, ಕೆರಿಯಾಗಿ ಕೆರಿದ್ದು, ಹಳ್ಳಾಗಿ ಹಳ್ಳಿದ್ದು, ಹೊಳೆಯಾಗಿ ಸಮುದ್ರ ಆಗಿ, ಸಾಸಿವೆ ಅಟ್ಟಿದ್ದು ನಾಚಿಗೆ ಇಶ್ವಿ ಮುಗಿಸಿ ಸಮುದ್ರ ಸೇರಿದನು. ಅಕ್ಕೇನು ಗಂಡು ಮಗಳು ತುಟಿ ಪೆಟ್ಟಂತ ಒಂದು ಮಾತಾಡಲಿಲ್ಲ, ನಗೋದಂತರೂ ಬಿಡಲಿಲ್ಲ. ನಿನ್ನೆ ನಡುರಾತ್ರಿ ನೀರು ಕುಡಿಯಾಕಂತ ಎದ್ದು ನನ್ನ ಮುಖ ಕನ್ನಡಿ ಒಳಗೆ ನೋಡ್ಕೊಂಡು ಅರ್ಧ ಎಕರೆ ನಾಚಿ, ಅರ್ಧ ಎಕರೆ ಅಂಜಿ ಕಿಶಿಂದ ಅಡಕಲಿಗಡಿ ಸೇರ್ಕೊಂತದನು. ಅಂತಂದ್ರ ಈ ಹುಡುಗಿ ನನ್ನ ನೋಡಿ ನಕ್ ನಾಚರನ್ನು ಅಂತ ಭ್ರಮೆ ಹೊಚ್ಚ ಕಲ್ಪನೆ ಮಾಡ್ಕೊಂಡ. ನನ್ನಂತ ಹೊಚ್ಚರ ಮತ್ತೆ ಯಾರಿಲ್ಲ ಅಂತ ಆದ್ರೆ ಆವಲ್ಲಿ ಯಾಕೆ ನಾನು ಗಟಾರ ದಂಡಿ ಕೊತ್ತಿಸಿಂದ ಒಟಾರ ಮಂದಿ ಕೈಲಿಲ್ಲ ವಟ ಅಂತ ತೂಚಿ ನಾಯಿ ನರಿ ಕತ್ತಿ ಕೋತಾವ್ ಇಂತಾವ್ ಅಂತ 108 ಬೆಗಳ ಬೇಸ್ಕೊಂಡು ನಾನು ರೋಡ್ ಬಡ್ಡಿ ಗೊತ್ತಿಲ್ಲ. ಆದ್ರೆ ಆಗಲಿ ಆಗಲ್ಲ ಅಂದ್ರೆ ರೋಡ ಆಗಲ್ಲ ಬೆಳ್ಳಿ ಏಡ ತಿಂದ ಕಮ್ಮಗ ನಿದ್ದೆ ಮಾಡುವ ಹೊತ್ತಿನಾಗ ಬೇಕು ತಲೆ ಬಿಡ್ಕೊಂಡ ಲೋಡ. ಹೋಟೆಲ್ ಅಂತ ಹೆಸರು ಇರ್ತಾರೆ, ಹೊಟ್ಟಿಗೆ ಏನಾರು ಇರ್ಬೇಕಂತೇಳಿ ಹೊಕ್ಕಪ್ಪ ಒಳಗ ಕುಂದ್ರಬೇಕಂತ ಕೈ ಆಡ್ಸೋದ್ರಾಗ ಗುಂಡು ಗುದ್ಲಿ ಶೇಪ್ದಾಗ ರೌಂಡ್ ರೂಪಾಯಿ ಮ್ಯಾಪ್ದಾಗ ಏನೋ ಒಂದು ಹೋಲ್ ಹೊಡೆದಾರು. ಹೋಲಿಂದ ಅವಶ್ಯಕತೆ ಏನಿತ್ತಂತ ನನಗೂ ಅರ್ಥ ಆಗಲಿಲ್ಲ. ಹಂಗೆ ವಿಚಾರ ಮಾಡ್ತಾ ಅವಲಕ್ಕಿ ತಿಂದ ಬಿಟ್ಟು ಈ ಖಾಲಿ ಆದ ಪ್ಲೇಟ್ನ ಮನದಾಳದ ಮಾತು ಹೆಂಗೆ ಅನಿಸ್ತಪ್ಪ ಅಂತಂದ್ರೆ ಇರಾಕ್ ಒಂದು ಸೆಕೆಂಡ್ ಬಿಟ್ಟಿರಲು ಹುತ್ತು ಸುಳಿ ಮಕ್ಕಳ್ರ ಅಂದಂಗೆ ಕಾಣ್ತು. ಯಾಕಂದ್ರೆ ಆ ಪ್ಲೇಟಿನ ಮಾಲಕ 4 ಮಂದಿ ಆಳಿಟ್ಟ ನೀರಾಗ ನೆನೆಯಾಗಿ ಬಿಸಿಲಾಗ ಒಣ ಹಾಕ್ತಾನಂತ. ನಾ ಬಿಸಿಲಾಗ ನೆನೆಯಾಗಿ ಇಷ್ಟ ಇಲ್ಲ ಅಂತೇಳಿ ಪಾಪ ಅವತ್ರ ಬಾದಿ ಯಾವ ತೋಡ್ಕೊಳತ್ತಿದ್ದು. ಉಪ್ಪಿಟ್ಟುದ್ರ ಚಪಾತಿ ಪದರ ನಾ ಭಾಳ ಕದರ ಇದ್ದಂಗೆ ಗಂಡು ಬಿದ್ದರ ನನಗೆ ವಿಡಿಯೋ ಮಾಡಿ ಯಾರಿಗಾರ ಮಾರಿಗಿರಿ ಅನ್ಪ ಹುಚ್ಚಡಿಸಿ ಮಗ ಅಂತ ಹೇಳಿ ನಮ್ಮ ದೋಸ್ತನ ಮನದಾಳ ಮಾತು ಹಿಂಗೆ ಕೇಳತ್ತಿತ್ತು ನನಗೆ. ಜೀವನದ ಸತ್ಯ ಹೆಂಗೈತೆ ಅಂದ್ರೆ ಯಾವತ್ತು ಒಂದು ದಿನ ಬರೋ ಸಾವಿಗೆ ಅವತ್ತಿಂದ ಇವತ್ತಿನವರೆಗೂ ಆ ಸಾವು ಕಂಡಾರ ಯಾರೂ ಉಳಿದಿಲ್ಲ, ಉಳ್ದವ್ರು ಇನ್ನೂ ಆ ಸಾವು ಯಾರೂ ಕಂಡಿಲ್ಲ. ಇನ್ನು ಈ ಬದುಕಿನ ಕಡು ಸತ್ಯ ಹೆಂಗೈತಪ್ಪ ಅಂತಂದ್ರೆ ನೆಟ್ಟಗೆ ನಡೆದ್ರೆ ಸೊಕ್ಕ ಅಂತಾರ, ಬಾಗಿ ನಡೆದ್ರೆ ಡೂಗ್ ಅಂತಾರ, ಮಾತನಾಡಿದ್ರೆ ಮೂಕ್ ಅಂತಾರ, ಮಾತನಾಡಿದ್ರೆ ಜ್ಞಾನಿ ಯಾಕೆ ಮಾತಾಡ್ತಾನಂತ, ಸಿಟ್ಟಿಲ್ಲೇ ಮಾತಾಡಿದ್ರೆ ಸೇರ್ವಲ್ ಅಂತಾರ, ನಕ್ಕ ಮಾತಾಡಿದ್ರೆ ಕೆಡ್ಸಾಕ್ ಹೇಳತಾನಂತಾರ. ಇನ್ನು ಸಾವಿನ ಕಟ್ಟು ಸತ್ಯ ಹೆಂಗೈತಪ್ಪ ಅಂದ್ರೆ ದಪ್ಪ ಆದ್ರೆ ಹೊತ್ಕೊಂಡು ಹೋಗೋರು ಬೈತಾರ, ಉದ್ದ ಆದ್ರೆ ಹುಗ್ಯಾವ್ರು ಬೈತಾರ. ಇನ್ನು ಹಂಗೂ ಬೇಡ ಹಿಂಗೂ ಬೇಡ ಅಂತ ಅಟ್ಟ ಗಿಡ್ಡ ಬಡಕ ಇದ್ರೆ ಈಟಿದ್ರೆ ಹಂದಿ ಕುನ್ಯಾಡು ಸುಳಿ ಮಗ ತೆಗೆದು ಹೋಗೋದ ಮುಚ್ಚಿ ಬಂದು ಅಂತಾರೆ. ಹಂಗಿದ್ರೆ ಹಿಂಗೆ ಅಂತಾರೆ, ಹಿಂಗಿದ್ರೆ ಹಂಗೆ ಅಂತಾರೆ, ಹೆಂಗಿದ್ರು ಒಂದು ಅಂತಾರೆ. ಇನ್ನು ಹೆಂಗಾರ ಇರ್ಬೇಕು ಅನ್ನೋಂಥದ್ದು ನೀವು ಹಿಂಗೆ ಇರ್ಬೇಕು ನೋಡಪ್ಪ ಅಂತೇಳಿ ಯಾರು ಒಬ್ರು ಹೇಳಿ ಶಾನ್ಯರಿದ್ದಾರೆ ಗಡಿದ್ರಿ. ಅಲ್ಲೂ ನೀವು ಬೆಳಗಾವಿ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಬಂದು ಈಗ ಭಾಷಣ ಬಿಗಿತ್ತಿದ್ದೀನಿ. ನಿನಗೆ ಮನುಷ್ಯತ್ವ ಅನ್ನೋದೈತೆ ನಮ್ಮ ಹಿಂಗೇನೈತೆ ಮಾಡತ್ತಲ್ಲ ಎತ್ತಬೇಕಂದ್ರೆ ನಿಮ್ಮ ಬಾರಿ ನೀವು ಕೇಳ್ಬೋದು. ಯಾಕಪ್ಪ ಅಂತಂದ್ರೆ ನಾವು ಹೋಗಿದ್ದು ದೇವ್ರಿಗೆ. ಬೆಳಗಾವಿ ಅಂತ ದೊಡ್ಡ ಊರುಗಳದಾಗ ಎಲ್ಲ ಕಾಸ್ಟ್ಲಿ ಅಂತ ಕೇಳಿನಿ, ಆದರೆ ಇಲ್ಲಿರೋ ದೇವ್ರು ಕೂಡ ಕಾಸ್ಟ್ಲಿ ಅದಾವ ಅಂತ ಈಗ ಗೊತ್ತಾಯ್ತು. ಅವಗಾಡ್ತಲ್ಲಿ 14 ಮಂದಿ 2 ಮಂದಿ ಕೂರ್ಸಿ ಕುರ್ಚಿ ಹಾಕೊಂಡು ಚರ್ಚೆ ಮಾಡಿ ಬಿಟ್ಟಂಗೆ ಉದ್ದಾಗತ್ತ ಕೂದಲ ಇವಾಗ ಬ್ಲೇಡಿನ ಕೈ ಚಳಕ ಒಂದೇ ಒಂದು ಸತಿ ತೋರ್ಸೋಣ ಅಂತೇಳಿ 4 ತಲೆ ನಾನಾಚಾರ ವಿಚಾರ ಮಾಡ್ಲಾರ್ದ ಒಟ್ಟ ಚರ ಬೋಳ್ಸಿ ಹೋಗೋದು ಬಿಸಿಲಾಗಿ ಈಗ ಗೊತ್ತಾಗೈತಿ ಕೂದಲಿನ ಕಿಮ್ಮತ್ತೇನಂತ. ಬೆದರಿದ ಬೇಕು ಬೇಲಿಜಿಗಂಗೆ ನಾವು ಹಿಡಿದು ಲಂಗ ಕುರಿಗೆ 3 ಮಂದಿ ಹಿರಿಯರು ತಂಪು ನೆಲ ಹಿಡಿದು ಏನು ಚರ್ಚೆ ಮಾಡತ್ತಿದ್ರು. ಏನು ಊರಿಂದ ಸಮಸ್ಯೆ ಚರ್ಚೆ ಮಾಡತಾರಂತ ಗೊತ್ತಿಲ್ಲ, ಮನೆಯಿಂದ ಮನೆ ಚರ್ಚೆ ಮಾಡ್ತಾರಂತ ಗೊತ್ತಿಲ್ಲ, ಏನು ಅಂತಮ್ರ ಜಗಳ ಚರ್ಚೆ ಮಾಡ್ತಾರಂತ ಗೊತ್ತಿಲ್ಲ, ಹೆಣ್ಣ ಗಂಡಿನ ಚರ್ಚೆ ಮಾಡ್ತಾರಂತ ಗೊತ್ತಿಲ್ಲ. ನಮಗಂತೂ ಇವ್ರ ಭಾಷೆ ಅರ್ಥ ಆಗಂಗಿಲ್ಲ. ಈ ದೊಡ್ಡ ಮಂದಿಯಾಗ ನಮಗೆ ಸ್ನಾನ ಸಿಗಂಗಿಲ್ಲ ಅಂತೇಳಿ ನಾವು ಅಲ್ಲಿ ಹೋಗಲಿಲ್ಲ. ಇಲ್ಲಿ ಕೂತಾರ ಇಂಥ ಹಿರಿಯರು 4 ಮಾತು ಹೇಳ್ಯಾರ ನನಗೆ. ಉಂಡು ಊರು ಮಾಡಾದ್ರೆ ಉಪಾಸಿದ್ದು ಹಾಳು ಮಾಡಬೇಡ, ಮನೆಗೆ ಕೊಳ್ತಿಂದು ಮಂದಿ ಉಸಾಬರಿ ಮಾಡಬೇಡ ಅಂತ ಹೇಳ್ಯಾರು. ಅದಕ್ಕೆ ನಾನು ಮಂದಿ ಉಸಾಬರಿ ಬಿಟ್ಟು ಈಗ ನಂದ ಉಸಾಬರಿ ನಾನು ನೋಡ್ಕೊಳಕ್ಕಾಗಲಾರ್ಕ ಸುಮ್ಮ ವ್ಲಾಗ್ ಮಾಡ್ಕೊತ ಹೊಂಟೇನಿ. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.